ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂಥ A1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್, ವರ್ಗಾವಣೆ ದೊಡ್ಡ ದಂಧೆ, ಅದರ ಲಿಸ್ಟು ನಾನು ಕೊಡ್ತೀನಿ. ಆಮೇಲೆ ಕಿಕ್ ಏರೋದಲ್ಲ, ಆ ಕಿಕ್ ಲೆವೆಲ್ನೇ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕಾಸಿಗಾಗಿ ಪೋಸ್ಟಿಂಗು, ಟ್ರ್ಯಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ, ವಿಭಾಗವಾರು ಮಂತ್ಲಿ ಫಿಕ್ಸು, ನಿಷ್ಕ್ರಿಯ ಲೇಸನ್ಸ್ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡುವಂಥದ್ದು, ನಿಷ್ಕ್ರಿಯಕ್ಕೆ ಆಕ್ಸಿಜನ್ ಕೊಡೋದು. ಹೊಸ ಬಗೆಯ ಈ ತರದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆ. ಇದರಿಂದ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಬರ್ತಾನೆ ಇದೆ. ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇದೆ. ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದೆ. ಆಲ್ ಇಂಡಿಯಾ ಚಾನೆಲ್ಸ್ ಅಲ್ಲೂ ಸುದ್ದಿಯಾಗಿದೆ. ನಾವು ನಿನ್ನೆಯಿಂದನೂ ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟು. ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ಅವರು ಚಕಾರ ಮಾತೂ ಆಡ್ತಾ ಇಲ್ಲ. ಚುನಾವಣೆಗಳಿಗೋಸ್ಕರ ಹಣವನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸ್ತಾ ಇದ್ದಾರೆ ಅಂತ ಈಗಾಗಲೇ ಆಪಾದನೆಗಳು ಬಂದಿದೆ. ಇದು ಒಂದು ಕಡೆ, ಅದನ್ನ ಕಡೆ ಈ ಸರ್ಕಾರ ನಾವು ಚರ್ಚೆಗೆ ಹೋಗ್ತಾ ಇದ್ದೀರಿ. ಈಗ ಇದೇನೋ ನರೇಗಾ ಇದ್ರ ಬಗ್ಗೆ ಜಿ ಬಗ್ಗೆ ಚರ್ಚೆ ನಡೀತಾ ಇದೆ. ಗಾಂಧೀಜಿ ಹೆಸರು, ಗಾಂಧೀಜಿಯ ಆದರ್ಶಗಳು, ಗಾಂಧೀಜಿಯ ಉದ್ದೇಶಗಳು, ಗಾಂಧೀಜಿಯ ಕನಸನ್ನ ನೆನಸು ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುವಂಥದ್ದಕ್ಕೆ ನಾವೆಲ್ಲ ಹೊರಟಿದ್ದೀರಿ ಅಂತೇಳಿ ನಿನ್ನೆನೂ ಕೂಡ ಹೇಳಿದ್ದಾರೆ. ಪದೇ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಈ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಒಂದ್ ಕಡೆ ಗಾಂಧಿ ಹೆಸರನ್ನ ಹೇಳ್ತಾ ಇದ್ದೀರಾ, ಗಾಂಧಿ, ಮಹಾತ್ಮ ಗಾಂಧೀಜಿ, ಗಾಂಧಿ ಅಂತ. ಅವರ ಆದರ್ಶನೇ ನಮಗೆ ಭಗವದ್ಗೀತೆ ಅಂತ ಹೇಳಿದ್ದೀರಾ. ನಿಮ್ಮ ಸರ್ಕಾರದ ಭಗವದ್ಗೀತೆ ಏನು? ನಿಮ್ಮ ಸರ್ಕಾರದ ಭಗವದ್ಗೀತೆ ಬೇಕಲ್ಲ. ಸಂವಿಧಾನ ಬರೆದವರು ಅಂಬೇಡ್ಕರ್ ಅವರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿಯವರು. ಗಾಂಧೀಜಿ ಆದರ್ಶ ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದೆ? ಗಾಂಧೀಜಿ ಆದರ್ಶ ಪಾಲನೆ ಮಾಡ್ಬೇಕಲ್ಲ ನಿಮ್ಮ ಇಲಾಖೆಯವರು. ಸುಮ್ಮನೆ ಒಂದು ಝಲಕ್ ಕೊಡ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ. ಮಟ್ಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆಗೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇರುವುದರಿಂದ ಸುಮಾರು 1.5 ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ. ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ. 2 ಲಕ್ಷ ಜನ ಬರ್ತಾರೆ. ಆದ್ದರಿಂದ ಸರ್ಕಾರ, ಅಧಿಕಾರಿ ಅಂದ್ರೆ ಸರ್ಕಾರ, ಆಮೇಲೆ ನಮ್ಮವರಲ್ಲ ಅಂತ ಹೇಳ್ಬಿಡ್ಬಾರ್ದು. ನಾನು ಇವರನ್ನೇ ಎಲ್ಲ ಅಂದ್ಬಿಡ್ತಾರೆ ನಮ್ಮ CM ಅವರು. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಅಧಿಕಾರಿಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಹುಬ್ಬಳ್ಳಿಯ ಎಲ್ಲಾ ಸನ್ನದುದಾರರು, ಅಂಗಡಿಗಳು, ವೈನ್ ಸ್ಟೋರು, ಬಾರು, ಇವೆಲ್ಲ C7 2 3 4 5 6 7 ಎಲ್ಲ ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯ ಹಾಗೂ ಬಿಯರ್, ಚಳಿಗಾಲಕ್ಕೆ
ಬಿಯರ್ ಯಾಕೆ ಕುಡಿತಾರೆ ಇವರು? ಅದು ಬಿಯರು KSTCL ಡಿಪೋದಿಂದ ಪಡೆದು ಸರ್ಕಾರದ ಉದ್ದೇಶ ಹೆಚ್ಚಿನ ವ್ಯಾಪಾರವನ್ನು ಮಾಡಿ, ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದ್ಧದಾರರಿಗೆ ಸೂಚಿಸಲಾಗಿದೆ. ಸಿದ್ದರಾಮಯ್ಯನವರು ಯಾಕೆ ನಗ್ತೀರಾ? ಸಿದ್ದರಾಮಯ್ಯನವರು ಅಂದ್ರೆ ಅವರು ನೇಮಕ ಮಾಡಿರೋ ಅಧಿಕಾರಿಗಳು, ಅವರೇ ತಾನೇ ಪೋಸ್ಟಿಂಗ್ ಮಾಡೋದು. ಮಂತ್ರಿ ಅಲ್ಲಿದ್ದಾರೆ, ಪೋಸ್ಟಿಂಗ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಹೇಳ್ತೀನಿ ಅದನ್ನು ನಾನು ಹೇಳ್ಬಾರ್ದು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅಂದ್ರೆ, ಕಾಂಗ್ರೆಸ್ಸಿನ ನಾಯಕರಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಕುಡ್ಸಕ್ಕೆ ನೀವು ಈ ಯೋಜನೆಯನ್ನು ಮಾಡಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆ ಹಂಚೋ ಕಾರ್ಯಕ್ರಮ ಇದು. ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು. ಮನೆ ಹಾಳು ಮಾಡೋದು, ಕುಡಿಸಿ. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಕುಡಿತವನ್ನ ರದ್ದು ಮಾಡಿ, ಕುಡಿತ ಮಾಡಿದ್ರೆ ಮನೆ ಹಾಳಾಗುತ್ತೆ ಅಂದ್ರು. ಈ ಸರ್ಕಾರ ಏನ್ ಮಾಡಿದೆ? ಕುಡೀರಿ ಅಂತ ಹೇಳಿ ಅಫಿಷಿಯಲ್ ವಾಟ್ಸಾಪ್ ನಂಬರ್ ಎಲ್ಲ ಬೇಕಾದ್ರೆ ಹೇಳ್ತೀನಿ. ನಂಬರ್ 7204606020 ವಾಟ್ಸಪ್ ಗ್ರೂಪ್. ಅವನು ಎಷ್ಟು ಜನಕ್ಕೆ ಮಾಡಿದ್ದಾನೆ ಅಂದ್ರೆ ಸುಮಾರು 15-20 ಜನಕ್ಕೆ. ಪ್ರದೀಪ್, ಪ್ರಕಾಶ್, ಹರೀಶ್ ಎಲ್ಲ ಇವರೆಲ್ಲ ಇನ್ಸ್ಪೆಕ್ಟರ್ಗಳು, ಅಂಗಡಿ ಇನ್ಸ್ಪೆಕ್ಟರ್ಗಳು, ಇವರೆಲ್ಲ ಅಧಿಕಾರಿಗಳು. ಆ ಪುಣ್ಯಾತ್ಮ ಯಾರು? ಆ ಪುಣ್ಯಾತ್ಮ ಏನ್ ಮಾಡಿದ್ದಾನೆ ಇದರಲ್ಲಿ? ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬರಲ್ಲ, ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್. ಹೇಳ್ದಲ್ಲ, ಪರಮೇಶ್ವರ್ಗೆ ಹೇಳಿದೆ ನಾನು, ಆ ಡ್ರೆಸ್ ಹಾಕೊಂಡು ಲಂಚ ಇಸ್ಕೊಂಡಲ್ಲ CR ಅಲ್ಲಿ, ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ 984504682852 ಅವನು ಅಫಿಷಿಯಲ್ ಆಗಿ ಅವನ ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಅವ್ರು ಬರ್ತಾ ಇದ್ದಾರೆ ಅಂತ. ಏನ್ ನೀವು ಮನೆ ಹಂಚಕ್ ಕರೆದಿದ್ದೀರೋ, ಮನೆ ಹಾಳು ಮಾಡಕ್ ಕರೆದಿದ್ದೀರೋ? ಆಯ್ತು, ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು. ಸರ್ಕಾರ ನೀವು ನಮ್ದೇನೋ ಅದೇನೋ ಹೇಳಿದ್ರಲ್ಲ, ಇಲ್ಲ ಅದು ನಮ್ದು ಶಾಂತ, ಅದೇನೋ ಏನು ಹೇಳಿದೆ, ಸಂವೇದನೆ ಪಾಠ ಹೇಳ್ಕೊಟ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡ ವಿವೇಚನೆ ನಾನು ಅಧ್ಯಕ್ಷರೇ ಸ್ವಲ್ಪ ಗಂಟ್ಲು ಇದಿತ್ತು, ಅಲ್ಲಿ ಕುಡಿಯೋಣ ಅಂತ ಹೋದೆ. 12 ಸರಿ ಹೇಳಿದ್ದಾರೆ ಆ ಸಂವೇದನೆ ಪಾಠ. ನಮಗೆ ಹಿಂದೆ ಸಂಧಿ ಪಾಠ ಹೇಳಿದ್ರು, ನೆನ್ನೆ ಪೂರ್ತಿ ಸಂವೇದನೆ. ಇದೇನಾ ನಿಮ್ ಸಂವೇದನೆ? ಇಲ್ಲ ಅವನ ಕಳ್ಳ ಮಾಡ್ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಅವನ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಅಫಿಷಿಯಲ್ ಟ್ವೀಟ್ ಮಾಡಿದ್ದಾನೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ, ಮನೆ ಹಂಚೋ ಕಾರ್ಯಕ್ರಮಕ್ಕೂ ನೀವು ಕುಡೀರಿ ಅಂದ್ರೆ ಏನರ್ಥ? ಗಾಂಧೀಜಿ ಆಶಯಗಳಿಗೆ ನೀವೆಲ್ಲಿ ಬೆಲೆ ಕೊಡ್ತಾ ಇದ್ದೀರಾ? ಇವ್ರ ಮೇಲೆ ಏನ್ ಕ್ರಮ ಮಾಡ್ತೀರಾ ನೀವು? ಇದರಲ್ಲಿ ಮಂತ್ಲಿ ಫೀಸ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವನ್ ಮೇಲೆ ಆಕ್ಷನ್ ಆಗ್ಬೇಕಾಯ್ತು. ಮಂತ್ಲಿ ಫೀಸ್ ಇದೆ, ಅದಕ್ಕೆ ಅವನು ಮುಟ್ಟಿಲ್ಲ, ಬಿಟ್ಟು ಬಿಟ್ಟಿದ್ದಾರೆ. ಇವನು ಒಳ್ಳೆ ಕೆಲಸ ಮಾಡಿದ್ಯಾ, ಪುಣ್ಯಾತ್ಮ ನೀನು, ಹಿಂಗೆ ಕೂಡಿಸ್ತಾ ಇರು ಎಲ್ಲರಿಗೂ, ಎಲ್ಲೇ ಸಮಾರಂಭ ಆತತ್ತು ಅಂತ ಹೇಳಿ ಬಿಟ್ಟು ಬರ. ಇನ್ನು ಸರ್ಕಾರಕ್ಕೆ ದುಡ್ಡು ಒಂದೇ ಬೇಕು ಅನ್ನೋದಾದ್ರೆ ಮಾಡಿ, ಇಂಥ ಕೆಲಸನೇ ಮಾಡಿ. ಎಲ್ಲೆಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಗುತ್ತೋ ಅಲ್ಲೆಲ್ಲ ಹಂಚಿ. ಇದು ಅವನು ಬರೆದಿರೋ ಲೆಟ್ರ್ ಓದ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮೆ ನಂದು, ಏನು 100% ಏನು ತಪ್ಪಿಲ್ಲ. ಅವನ್ ಏನ್ ಬರೆದಿದ್ದಾರೋ ಅದ್ರ ಟ್ವೀಟ್ ನಾನು ಹೇಳಿದ್ದೀನಿ. ಅಧ್ಯಕ್ಷೆ ಅಶೋಕಣ್ಣ, 1 ಮಿನಿಟ್ ಇಲ್ಲಾದ್ರೆ ಆ ಕಾರ್ಯಕ್ರಮದ ಬಗ್ಗೆ ತಾವು ಮಾತಾಡ್ಬೇಕಾದ್ರೆ 1 ನಿಮಿಷ. ಬಹಳ ಒಳ್ಳೆ ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ಎಕ್ಸೈಸ್ ಬಗ್ಗೆ ಮಾತಾಡಿಲ್ಲ. ಕಾರ್ಯಕ್ರಮ ಬಡವರಿಗೆ ಆದಂತ ಕೊಟ್ಟ ಕಾರ್ಯಕ್ರಮ ಹೊರತಾಗಿ ಮದ್ಯ ಹಂಚತಕ್ಕಂಥ ಕಾರ್ಯಕ್ರಮ ಅಲ್ಲ ಸರ್. ರಾಂಗ್ ಮೆಸೇಜ್ ಹೋಗಬಾರ್ದು ಅಂತ ಹೇಳಿದೆ ಅಷ್ಟೇ. ಕೂತ್ಕೊಂಡು ಚರ್ಚೆ ಮಾಡಬೇಡಿ ಮಾರ್ರೆ, ನಿಮ್ಮಲ್ಲಿ ಏನಾಗಿದೆ? ಅಧ್ಯಕ್ಷರೇ, ಹಂಗೇನಾನ ಇದ್ದಿದ್ರೆ ಅವನು ತಪ್ಪು ಮಾಡಿದ್ದಾನೆ ಅಂದಿದ್ರೆ ಕ್ರಮ ತೆಗೆದುಕೊಡ್ತಾ ಇತ್ತು. ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇವ್ರ ಇನ್ವಾಲ್ವ್ಮೆಂಟ್, ಸರ್ಕಾರದ ಇನ್ವಾಲ್ವ್ಮೆಂಟ್ ಅಂತ. ಅದಾದ್ಮೇಲೆ ಸಂಯುಕ್ತ ಕರ್ನಾಟಕ ಅಬಕಾರಿ ಹಗರಣಗಳ ಕುರಿತು ಶೀಘ್ರವೇ ರಾಹುಲ್ಗೆ ದೂರು.
ರಾಹುಲ್ ಗಾಂಧಿಯವರಿಗೆ, ರಾಹುಲ್ ಅಂದರೆ ಅರ್ಥ ಆಗಲ್ಲ, ರಾಹುಲ್ ಗಾಂಧಿಯವರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂದರೆ, ಅವರು ಎಷ್ಟು ಧೈರ್ಯ ಇದೆ ಅವರಿಗೆ, ಅಧ್ಯಕ್ಷನಿಗೆ, ಅಧ್ಯಕ್ಷ ಸಂಘದ ಅಧ್ಯಕ್ಷ ಗುರುಮೂರ್ತಿ, ಕರೆಕ್ಟಾಗಿ ಗುರುಸ್ವಾಮಿ, ನೋಡಿ ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರ ಅವರು ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಚೋರ್ ಕಿದರ್ ಅಂದ್ರೆ ಬಗಲ್ ಮೈ ಅಂದಂಗ ಆಯ್ತು ಈ ಸರ್ಕಾರಕ್ಕೆ. ಹೇಳ್ತೀನಿ, ಅದನ್ನು ಬರ್ದವ್ರೆ, ಸರ್ ಹೇಳ್ಬಿಡ್ತೀನಿ, ನಿಮ್ಮ ಹೆಸರು ಬರ್ದವ್ರಿ ಇಲ್ಲಿ, ಅಂದ್ರೆ ಬೇರೆ ತರ ಬರ್ದವ್ರು, ಹೇಳ್ತೀನಿ ಅಂತೆಲ್ಲ ಕೆಡ್ಸ್ಕೊಂಬೇಡಿ. ಅವರು ಒಬ್ಬ ಅಧ್ಯಕ್ಷ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ, ಅಧ್ಯಕ್ಷ ಅವರು, ಇವರು ತಾಲೂಕ್ ಬೋರ್ಡ್ ಚೇರ್ಮನ್, ತಾಲೂಕ್ ಬೋರ್ಡ್ ಮೆಂಬರ್, ಅಧ್ಯಕ್ಷರ ಮೆಂಬರ್. ಅವನ್ ಪವರ್ಫುಲ್ ಅವಾಗ, ಯಾಕಂದ್ರೆ ತಾಲೂಕ್ ಬೋರ್ಡ್ಗೆ ಅಷ್ಟು ಇದಿರಲಿಲ್ಲ. ಒಟ್ಟಾನು ಮುಂದಕ್ಕೆ ಹಾಕಕ್ಕೆ ರೆಡಿ ಇದ್ದೀರಾ ಅಧ್ಯಕ್ಷರೇ? ಅವರು ಧೈರ್ಯವಾಗಿ ಹೇಗೆ ಕೆಂಪಣ್ಣ 40% ಕಮಿಷನ್ ಅಂತೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಎಲ್ಲ ಆಯ್ತಲ್ಲ, 40% ಕೊಟ್ಟಾಗ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ನಮ್ಮ ಸರ್ಕಾರನೇ ಬೀಳಿಸ್ಬಿಟ್ರು. ಈಗ ಅದೇ ಕಾಂಟ್ರಾಕ್ಟರ್ಗಳು ಒಬ್ರು ನಮ್ಮ ಮೇಲೆ ಒಬ್ರು PWD ಕಾಂಟ್ರಾಕ್ಟರ್ ಅವರು ಮಾಡಿದ್ದು, ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಕರ್ನಾಟಕದಾಗ ಯಾರ್ಯಾರು ಕಾಂಟ್ರಾಕ್ಟರ್ ಇದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಅಬಕಾರಿದು, ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ಇತ್ತೀಚೆಗೆ CL7 ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಬಕಾರಿ DCA ಲಂಚದ ಬಲೆಗೆ ಬಿದ್ದಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿಯವರು ಇಲಾಖೆಯಲ್ಲಿನ ಲಂಚಾವತಾರವನ್ನು ಹೊರಹಾಕಿದ್ದಾರೆ. ಆಮೇಲೆ ಅವ್ರ ಪ್ರಶ್ನೆ ಏನಿದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಎಲ್ಲಿಂದ ಶುರು ಮಾಡೋದು? ಅವರೇ ಪತ್ರಕರ್ತರಿಗೆ ಪ್ರಶ್ನೆ, ಅವರೇ ಎಲ್ಲಿಂದ ನಾನು ಶುರು ಮಾಡಲಿ ಅಂತಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು ಆಯುಕ್ತರಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು CM ಸಿದ್ದರಾಮಯ್ಯನವರಿಗೆ 16 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾಂಡ್. ಸಿದ್ದರಾಮಯ್ಯನವರು ನೋ ರೆಸ್ಪಾಂಡ್. ಆಮೇಲೆ ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು ನಿಮ್ಮ ಪಕ್ಷದ ಸರ್ಕಾರ ನಿಮ್ದಲ್ಲ ಸರ್, ಅವ್ರದ್ದು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ ಗುರುಸ್ವಾಮಿಯವರು. ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯದು. ಅವ್ರು ಹೇಳವ್ರೆ, ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯ ಬೆಳವಣಿಗೆ. ನಿರ್ದಾಕ್ಷಿಣ್ಯ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕು. ಪ್ರತಿಪಕ್ಷಗಳು ಆಗ್ರಹಿಸಬೇಕು ಅಂತ ಹೇಳಿದ್ದಾರೆ ಅವರು. ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಎನ್ನುತ್ತಾರೆ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಅಂತ ಎಲ್ಲರೂ
ಪತ್ರಿಕೆಯಲ್ಲೆಲ್ಲ ಹೇಳೋದು ಅದನ್ನೇ. 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದ CL7 ನಮೂನೆಯ 2,000 ಲಿಕ್ಕರ್ ಶಾಪ್ಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ. ಒಂದಕ್ಕೆ ಒಂದು ₹5, ಇನ್ನೊಂದಕ್ಕೆ ₹1. 5 ಕೋಟಿ 1 ಕೋಟಿ ಇಲ್ಲಪ್ಪ, ನಾನು ಹೇಳಿದ್ರೆ ಅವ್ರಿಗೆ ಭಯ ಡಮಾರ್ ಅಂದೋತಾರೆ. 50 ಲಕ್ಷ, ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 1 ಕೋಟಿ. 1 ಕೋಟಿ ಸಮಥಿಂಗ್ ನಡೆದಿದೆ. ಇದು ಓಪನ್ ಸೀಕ್ರೆಟು, ಇದೇನು ಮುಚ್ಚುಮರೆ ಮಾಡೋದೇನು ಇಲ್ಲ, ಓಪನ್ ಆಗಿದೆ, ಓಪನ್ ಫೀಲ್ಡ್. ಅಮರ ಗೋಡಾಯ್ ಅಮರ ರಸ್ತೆ ಅನ್ನಂಗೆ ಓದ್ತಾ ಇದೆ. ಇದು ಓಪನ್ ಸೀಕ್ರೆಟ್. ನೀವೇ ಹಾಕಿ ಎಷ್ಟು ಕೋಟಿ ಆಯಿತು. ಹೊಸ ಲೈಸೆನ್ಸ್, ರಿನ್ಯೂವಲ್, ಬೇರೆ ಸ್ಥಳಕ್ಕೆ ಅಂಗಡಿ ಶಿಫ್ಟಿಂಗ್, ನೇಮ್ ಚೇಂಜ್. ಅವನೇನೋ ನೇಮ್ ತಿರುಪತಿ ವೆಂಕಟೇಶ್ವರ ಅಂತ ಇಟ್ಕೊಂಡ್ರೆ ಮಂಜುನಾಥ ಅಂತ ಇಟ್ಕೊಂಡ್ರೆ ಏನೇ ಇಟ್ಕೊಂತಾರೆ, ಈಗೆಲ್ಲ ವೈಷ್ಣವ್ರಿಗೂ ಇಟ್ಕೊಂಡ್ಬಿಡ್ತಾರೆ. ಆ ನೇಮ್ ಚೇಂಜ್ಗೂ ದುಡ್ಡು ಕೊಡಬೇಕು. ಅವಂದೇ ಬಾರು, ಅವಂದೇ ವೈನ್ ಸ್ಟೋರು, ಹೆಸರು ಬದಲಾವಣೆ ಮಾಡಿಕೊಂಡ್ರು ದುಡ್ಡು ಕೊಡಬೇಕು. ಅಷ್ಟು ಕರಪ್ಷನ್. ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ಗೂ 5ರಿಂದ 10 ಲಕ್ಷ ಕೇಳ್ತಾರೆ. ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಶುರು ಮಾಡ್ತಾರೆ. ನಿಮ್ಮವರವರೇ ಅಂತೀರಾ CM, ಏನ್ ಕ್ರಮ ತಗೊಂಡಿರಿ? ಇಲ್ಲಿಗೆ ಬಂತು. ನೀವು ಹೇಳಿದ್ರಲ್ಲ ನಮ್ಮೂರನೇ ಅಂತ, ಫಸ್ಟೇ ಒಪ್ಕೊಂಬಿಟ್ರಿ. ನಾನು ಹೇಳಕ್ ಮುಂಚೆನೆ ನಾನು ಅದಕ್ಕೆ ಹೇಳಿದೆ, ನಮ್ಮ CM ಹೇಳ್ತಾರೆ ನಾನು ಇವರನೇ ಅಲ್ಲ ಅಂತ ಅಂದ್ಬಿಡ್ತಾರೆ ಅಂತೆ. ನೋಡ ಅಂದ್ಬಿಟ್ರಿ ಈಗ ಅಂತ ಹೇಳಲಿಲ್ಲಪ್ಪ, ಇಟ್ಸ್ ಎ ಫ್ಯಾಕ್ಟ್. ಅವನು ಬುದ್ಧಿಗೆರೆ ಅವನು, ನಾನು ಸಿದ್ದರಾಮಯ್ಯ ಅವನು. ಸರಿ ಸರ್, ನೀವು ಹೇಳ್ಬೇಕು, ಅವನು ಹೇಳ್ಬೇಕಲ್ಲ, ಅವನು ಹೇಳ್ಬೇಕಲ್ಲ ನಾನು ನಿಮ್ಮೂರನಲ್ಲ ಊರನಲ್ಲ ಅಂತ ಹೇಳಿ. ಅವನು ಕರೆದು ಕೇಳಪ್ಪ. ನಿಮ್ಮ ಜೊತೆ ಅವನು ಚುನಾವಣೆಗೆ ನಿಂತು ಚೇರ್ಮನ್ ಆಗಿರೋನು ಸರ್, ನಾನು ಹೆಂಗೆ ಕರೆದು ಕೇಳಲಿ ಸರ್? ಈಗೇನೋ ಪ್ರೆಸ್ ಮೀಟ್ ಕರಿತಾವ್ರ 12 ಗಂಟೆಗೆ ಏನೋ ಪ್ರೆಸ್ ಮೀಟ್ ಅಂತ ಅನೌನ್ಸ್ ಮಾಡೋರಿಗೆ. 12 ಗಂಟೆಗೆ ವಿಧಾನಸಭೆ ಚರ್ಚೆ ಆಗ್ತದೆ, ಮಂತ್ರಿ ರಾಜೀನಾಮೆ ಕೊಡ್ತಾರೆ, ಅದಕ್ಕೆ ಹೊಸ ಮಂತ್ರಿ ಯಾರು ಮಾಡಿಸ್ಬೇಕು ಅಂತೇಳಿ ಚರ್ಚೆ ನಡೀತಾ ಇತ್ತು. ಮುಂದಕ್ಕೆ ಹೋಗ್ತೀನಿ. ಸ್ಪೀಕರ್ ಮಂತ್ರಿ ರಾಜೀನಾಮೆ ಕೊಟ್ರೆ ನೀವು ಖುಷಿ ಪಡ್ಬೇಕು, ಏನಾದ್ರು ಜಾಗ ನಿಮ್ ಖಾಲಿ ಆಗತ್ತೆ ಅಂತ. ನೀವು ಟೆನ್ಷನ್ ಮಾಡ್ಕೊಂಡ್ರದ್ ನೋಡಿ ಸರ್. ನಮಗೆ ಇದರಲ್ಲಿ ಖುಷಿ ಆಗೋದ ಏನು ಇಲ್ಲ. ನೀವು ರಾಜೀನಾಮೆ ಪೊಲೀಸಲ್ಲಿ ಐತೆ ಕೇಳಿ ಪರಮೇಶ್ವರ್ ಅವ್ರನ್ನ. ಯಾರು ಕೊಲೆ ಮಾಡ್ದೋ ಎಲ್ಲಿ ಹುಡ್ಕೊಂಡು ಹೋದವ್ರತಾರೆ, ಯಾರಿಗೆ ಆಸ್ತಿ ಸೇರ್ತೈತೆ ನೋಡು ಅವನ್ನ ಹುಡುಕ್ತಾರೆ ಫಸ್ಟು. ಈಗ ನೀವು ಮಂತ್ರಿ ರಾಜೀನಾಮೆ ಕೊಡ್ತೀರಾ, ಕೊಟ್ಮೇಲೆ ಬೆನಿಫಿಟ್ ಯಾರಿಗೆ? ನಿಮ್ಮವ್ರಿಗೆ. ಅದಕ್ಕೆ ಹೇಳಿದ್ದು ಮುಂದಕ್ಕೆ ಹೋಗಿ ಅಂತ. ನೀವೇನು ತಗೊಳಕ್ ಹೋಗ್ಬೇಡಿ ಸರ್, ಅಬ್ಕಾರಿ ಇಲಾಖೆ ಮಾತ್ರ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನೀವು ಒಳ್ಳೇದಲ್ಲ, ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗೋದೇ ಇಲ್ಲ, ಸೂಟ್ ಆಗೋದೇ ಇಲ್ಲ. ಆ ರೋಡಾಗ ಹೋಗಲ್ಲ ನೀವು, ಓದ್ತೀರಾ? ಮುಂದಕ್ಕೆ ಹೋಗೋ ಈಗ. ನಡೆ ಮುಂದೆ ಯಾಕೆ ಇನ್ನ ನಾನು ಶುರು ಮಾಡಿಲ್ಲ, ಅವಾಗೆ ಶುರು ಮಾಡ್ಕೊಂಡು ಮುಗಿಸ್ಬೇಕಲ್ಲ ಬೇಗ. ಯಾವತ್ತೂ ಹಿಂಗ್ ಮಾಡಿಲ್ಲ ನೀವು. ಇವತ್ತು ಬೇಗ ಮುಗಿಸ್ಬೇಕಲ್ಲ. ಇನ್ನ 2 ದಿನ ಆಯ್ತು ಸರ್. ನಂಬರ್ 1 ಇಲಾಖೆ ಸರ್ ಇದು. ನೆಕ್ಸ್ಟ್ ಆದಾಯ ತಂದು ಕೊಡೋದು. ಬೇಕಾದ್ರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡೋಣ ಅಸೆಂಬ್ಲಿನ, ಪರವಾಗಿಲ್ಲ. ಅಧ್ಯಕ್ಷರೇ, ಅವರು ನಿಮ್ಮೂರವರೇ ಅಂತೀರಾ CM, ಏನು ಕ್ರಮ ತಗೊಂತೀರಾ? ಹೌದು, ನಾನು ವರ್ಣಾ ಕ್ಷೇತ್ರದವನೇ ಸರ್, ನಾನು ವರ್ಣಾ ಕ್ಷೇತ್ರವನೇ. ಸಿದ್ದರಾಮಯ್ಯ ಅವರು ಚಿರಪರಿಚಿತರು, ಕ್ಲೋಸ್. ನಮಗೆ ನ್ಯಾಯಯುತ ವ್ಯಾಪಾರದ ಅರಿವು ಮಾಡಿಕೊಡಿ. ಟಾರ್ಗೆಟ್ ಅಗತ್ಯವಿಲ್ಲ. ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿಡಿ. ಕಿರುಕುಳ, ಇಲಾಖೆಯಲ್ಲಿ ಭ್ರಷ್ಟಾಚಾರ, 16 ಬಾರಿ ದೂರು. ನೋಡ್ತೀನಿ ಬಿಡು ಗುರುಸ್ವಾಮಿ. ಯಾರು? ನಮ್ಮ ಮುಖ್ಯಮಂತ್ರಿಗಳು. ಅವ್ರ ಸ್ಟೈಲೇ ಹಂಗೆ, ನೋಡ್ತೀನಿ ಬಿಡು ಅಂತ ಹೇಳಿದ್ದಾರೆ. ನೋಡ್ತೀನಿ ಬಿಡು ಗುರುಸ್ವಾಮಿ ಅಂತಾರೆ ಬಿಟ್ರೆ ಯಾವ ಕ್ರಮ ಆಗಿಲ್ಲ. ಅವರು ಕೂಡ ಮೊದಲಿನ, ನಾನು ಹೇಳಲ್ಲ, ಇದು ಹೇಳೇನಪ್ಪ, ನೆನ್ನೆ ಎಲ್ಲ ಹೇಳ್ಬಿಟ್ಟಿದ್ದೇನೆ. ಅವ್ರ ಸ್ನೇಹಿತರು ಅವರು ನೋಡಿ ಬಿಡ್ತೀನಿ ಗುರುಸ್ವಾಮಿ
ಅಂತಾರೆ ಬಿಟ್ರೆ ಯಾವುದೇ ಕ್ರಮ ಆಗಿಲ್ಲ. ಅವರು ಕೂಡ ಮೊದಲಿನ ಖಡಕ್ ಸಿಎಂ ಆಗಿ ಉಳಿದಿಲ್ಲ. ಸ್ನೇಹಿತರು, ಇವತ್ತು ಬೆಳಗ್ಗೆ ಪೇಪರ್ ನೋಡಿದೆ, ನಾನು ಅಸಹಾಯಕ ಅಲ್ಲ ಅಂತ ಹೇಳ್ತಾವ್ರೆ. ನಿಮ್ಮ ಸ್ನೇಹಿತ ಸರ್, ಬಹಳ ವರ್ಷದ ಸ್ನೇಹಿತ, ನಿಮ್ಮೂರೋನು, ನೀವು ನಮ್ಮೂರೋನು ಅಲ್ಲ ಅಂದ್ಬಿಟ್ರಿ, ಅವ್ನು ನಮ್ಮೂರೋನು ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ ಆ ಖಡಕ್ ಸಿಎಂ ಅಲ್ಲ, ಖಡಕ್ ಸಿಎಂ ಆಗಿ ಉಳಿದಿಲ್ಲ, ಎಲ್ಲ ವ್ಯವಸ್ಥೆಗಳು ಕುಲ್ಗೆಟ್ಟೋಗಿದೆ. ನಿಮ್ಮ ಸ್ನೇಹಿತ ಹೇಳಿರೋದು. ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಬಿಡ್ರಿ ನಿಮ್ಗೆ ಅದೇ ಚಾಳಿ ಅಂತೀರ. ನಿಮ್ಮ ಸ್ನೇಹಿತ ಹೇಳಿರೋದು, ಅಫಿಷಿಯಲ್ ಆಗಿ ಹೇಳೋರೆ. ಅಧ್ಯಕ್ಷರೇ, ಆರೋಪಕ್ಕೆ ದಾಖಲೆ ಕೊಡಿ ಅಂದ್ರೆ ಏನ್ ಮಾಡ್ತೀರಾ? ಅಬ್ಕಾರಿ ಡಿಸಿ ಎಸ್ಪಿನೇ ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇವೆಲ್ಲ ಕಾಮನ್ ಸೆನ್ಸ್ ಅಲ್ವಾ? ಕಳ್ಳರ ರಕ್ಷಣೆಗೆ ಒಂದು ನೆಪ ಅಷ್ಟೇ. ನೀವೇನಾದರೂ ಸರ್ಕಾರ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಅವನೇ ಹೇಳ್ಬಿಟ್ಟವನೆ, ಗುರುಸ್ವಾಮಿ ಮುಖ್ಯಮಂತ್ರಿಗಳ ಸ್ನೇಹಿತನೇ ಹೇಳ್ಬಿಟ್ಟವನೆ, ಕಳ್ಳ ನೆಪ, ಕುಂಟು ನೆಪ, ಇದು ಇಷ್ಟು ಕಾಮನ್ ಸೆನ್ಸ್ ಅಂತ ಅವನೇ ಹೇಳ್ಬಿಟ್ಟಿದೆ. ಇತ್ತೀಚೆಗೆ ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಇದನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಬರೀ ದುಡ್ಡು ಬರೋದು ನೋಡ್ತಾರೆ ಹೊರತೆ ಸಮಸ್ಯೆ ಬಗ್ಗೆ ಕ್ಯಾರೇ ಇಲ್ಲ. ಈ 586 ಕರೆದಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ನಮ್ಗನ್ಸುತ್ತೆ ರೂಲಿಂಗ್ ಪಾರ್ಟಿ MLAಗಳಿಗೂ ಗೊತ್ತಿದ್ದಂಗೆ ಕಾಣಿಸಿಲ್ಲ, ಯಾರಿಗೂ ಗೊತ್ತಿಲ್ಲ, ಕರೆದ್ಬಿಟ್ಟವ್ರಿ. ಅದು ಯಾರು, ಅದು ಮುಂದೆ ಐತೆ, ಇವಾಗ ಹೇಳ್ಬಿಡ್ತೀನಿ. ಆಂಧ್ರದವರೆಲ್ಲ ಹಾಕಿರೋರೆಲ್ಲ ಆಂಧ್ರದವರು, ಡೀಲು ಆಂಧ್ರದಲ್ಲೇ, ರೇಟು ಆಂಧ್ರದಲ್ಲೇ ಫಿಕ್ಸ್ ಆಗ್ಬಿಟ್ಟೈತೆ, ಇಷ್ಟು ಕೊಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು. ಈ ಅಸೋಸಿಯೇಷನ್ ಅವರಲ್ಲಿ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ, ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ ಇದೆಲ್ಲ ಕೂಡ. ಸರ್, ಕೊನೆಯದಾಗಿ ಅವನು ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೇಳ್ತಾನೆ ಕೊನೆಯದಾಗಿ, ಸರ್ ನನಗೀಗ 74 ವರ್ಷ, ಸಿಎಂ ಅವ್ರಿಗೆ 80 ವರ್ಷ ಅಲ್ಲ, 78 ಅಂತ ಇಟ್ಕೊಳ್ಳೋಣ, 78. ನನ್ನ ಅನುಭವದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಸಾಕಷ್ಟು ನೋಡಿದ್ದೀನಿ. ಸಿಎಂ ಕ್ಷೇತ್ರದವನೇ ಆಗಿ ಅವರ ವಿರುದ್ಧವೇ ಮಾತಾಡೋ ಸ್ಥಿತಿಗೆ ಬಂದಿದ್ದೇನೆ. ಸಿಎಂ ಕ್ಷೇತ್ರದವನೇ ಆಗಿ ಅವರ ವಿರುದ್ಧವೇ ಮಾತಾಡೋ ಸ್ಥಿತಿಗೆ ಬಂದಿದ್ದೇನೆ. ಯಾವುದಕ್ಕೂ ನಾನು ಕೇರ್ ಮಾಡಲ್ಲ. ಇರೋ ಸತ್ಯನ ಎಲ್ಲಿ ಬೇಕಾದರೂ ಧೈರ್ಯವಾಗಿ ಹೇಳ್ತೀನಿ. ಸಾವಿರಾರು ಮಂದಿ ವರ್ತಕರು ಅಬಕಾರಿ ಉದ್ಯಮವನ್ನೇ ನಂಬಿ ಬದುಕಿದ್ದಾರೆ. ಅವರಿಗೆ ನ್ಯಾಯ ಒದಗಿಸಿಕೊಡೋದು ಅಧ್ಯಕ್ಷನಾಗಿ ನನ್ನ ಧರ್ಮ. ಏನಾಗುತ್ತೋ ಆಗಲಿ ಬಿಡಿ ಸರ್. ಇದು ಅವರು ಊರವರು, ಅವ್ರ ಸ್ನೇಹಿತರು, ಅವರು ಶಬಾಷ್ಗಿರಿ ಕೊಟ್ಟಿರೋದು ಸರ್ಕಾರಕ್ಕೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಸಂಯುಕ್ತ ಕರ್ನಾಟಕ ನಿನ್ನೆ ಅವರು ಓದಿದ್ರು ಪ್ರಜಾವಾಣಿ. ಹ್ಞೂ ಸರ್, ಅಲ್ಲಿಗೂ ಬರ್ತೀನಿ ಸರ್. ನೀವು ಮರ್ತೋಗ್ಬಿಟ್ಟಿದ್ದೆ, ನೀವು ಹೇಳಿದ್ಮೇಲೆ ಓದ್ತೀನಿ, ಅದನ್ನು ಎಡಿಟೋರಿಯಲ್ ಓದ್ತೀನಿ. ನೋಡಿ ಜ್ಞಾಪಿಸ್ಕೊಡ್ತೀರಾ ನನ್ನ ಪರವಾಗಿ ನೀವು. ಇದು ಸಂದರ್ಶನ.